ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹತ್ರ ಒಂದು ವಾರ ಆಗೋಯಿತು ನಾನು ಚಾನಲ್ಗೆ ಯಾವುದೇ ರೀತಿ ವಿಡಿಯೋಗಳನ್ನು ಹಾಕೋಕ್ಕಾಗ್ತಾಯಿಲ್ಲ. ನನ್ನ ವಾಯ್ಸ್ ಕೇಳ್ತಿದ್ರೇ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಸುಮಾರು ಒಂದು 6-7 ದಿನ ಆಯಿತು. ಏನೋ ಗೊತ್ತಿಲ್ಲ, ನೀರಿನ ವ್ಯತ್ಯಾಸ ಆಯಿತು ಏನೋ, ಫುಲ್ ವಾಯ್ಸೇ ಕಟ್ಕೊಂಡ್ಬಿಟ್ಟು ಜೋರಾಗಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಜೋರಾಗಿ ಮಾತಾಡಿದ್ರೆ ಫುಲ್ ಗಂಟ್ಲೆಲ್ಲ ನೋವು ಬರೋದು, ಆ ಥರ ಆಗ್ತಾಯಿತ್ತು. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದಷ್ಟು ಮನೆ ಕ್ಲೀನಿಂಗು ಇದೆಲ್ಲವೂ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ವಾಯ್ಸ್ ಮೇಯ್ನ್ ಇಂಪಾರ್ಟೆಂಟು, ನನಗೆ ವಾಯ್ಸ್ ಬೇಕಿದ್ದಿದ್ದು, ವಾಯ್ಸೇ ಚೆನ್ನಾಗಿರಲಿಲ್ಲ. ಹಂಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ಒಂದಷ್ಟು ನೋಡೋಣ, ಒಂದೆರಡು ಥರದ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಬೇಕು. ಹಾಗಾಗಿ ಪುಟ್ಟಿನೂ ಕೂಡ ತಗೊಂಬಂದಿದ್ದೀನಿ. ಇಲ್ಲಿ ನೋಡ್ತಿರೋದು ನೀವು ಚಕೋತ ಗಿಡ. ಈ ಸಲ ಇದು ನನಗೆ ಶಾಕ್ ಆಯಿತು. ಫಸ್ಟು 1-2 ಕಾಯಿ ಬಿಟ್ಟರೆ ಮತ್ತೆ ಹೂ ಆಗ್ತಿರಲಿಲ್ಲ. ಈಗ ಇದು ನೋಡಿ, ಫುಲ್ ಸೈಜು. ಇದೊಂದು ಕಾಯಿ ಬಂದು ಇಲ್ಲ ಅಂದ್ರೆ ಹತ್ರ 1.5 kg ಮೇಲಿದೆ. ಅದ್ರ ಪಕ್ಕದಲ್ಲೇ ಹಿಂಗೆ ಹೂವಾಗಿ ಮತ್ತೆ ಕಾಯಿಗಳಾಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ. ನೋಡೋಣ ಮತ್ತೆ ಎಷ್ಟು ಬರುತ್ತೆ ಅಂತ. ಹೊಸ ಬ್ರಾಂಚಸ್ ಕೂಡ ಬಂದಿದ್ದಾವೆ, ಇಲ್ಲಿ ನೋಡ್ಬೋದು. ಇದರಲ್ಲೂ ಮೋಸ್ಟ್ಲಿ ಹೂ ಬಿಡ್ಬೋದು ಅಂತ ಅನ್ಕೋತೀನಿ. ಬಿಟ್ಟರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಏನಿಲ್ಲ, ಸುಮ್ಮನೆ ನಾನು ಇದು ಕಿಚನ್ ವೇಸ್ಟೇಜ್ ಅಷ್ಟೇ ಕೊಡ್ತಾ ಇರೋದು. ಇದಕ್ಕೆ ಬೇರೆ ಗೊಬ್ಬರ ಏನೂ ಕೊಡಲಿಲ್ಲ. ಒಂಚೂರು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೆ, ಚೂರು ಕಿಚನ್ ವೇಸ್ಟೇಜ್ ಅಷ್ಟೇ ಹಾಕಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಿಚನ್ ವೇಸ್ಟೇಜ್ನ ಹೆಂಗೆ ಕೊಡ್ತೀನಿ ಗಿಡಕ್ಕೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಯಾಕೆಂದರೆ ಸುಮಾರು ಜನ ಕೇಳ್ತಾ ಇದ್ದೀರಾ. ಕೆಲವರು ಬೆಂಗಳೂರಲ್ಲಿ ಇದ್ದೀವಿ ಮೇಡಮ್, ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ಸಿಗೋಲ್ಲ ನಮಗೆ, ಯಾವ ರೀತಿ ನಾವು ಗೊಬ್ಬರಗಳನ್ನು ಮಾಡ್ಕೊಳ್ಳೋದು ತೋರಿಸ್ಕೊಡಿ ಅಂತ ನನಗೆ. ನೆಕ್ಸ್ಟ್ ನಾನು ಕಿಚನ್ ವೇಸ್ಟೇಜಲ್ಲಿ ಅಂದರೆ ಮಂತ್ರಾಲಯ ಹೋಗಿದ್ದು ಬಂದಮೇಲೆ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ಬನ್ನಿ, ಒಂದೆರಡು ಹಣ್ಣುಗಳಿದ್ದಾವೆ, ಅವನ್ನು ಕೂಡ ಹಾರ್ವೆಸ್ಟ್ ಮಾಡೋಣ. ಆಮೇಲೆ ಕೆಲವೊಂದು ಹಣ್ಣಿನಗಳ ಅಪ್ಡೇಟು ಕೂಡ ನಿಮ್ಮ ಜೊತೆಗೆ ಕೊಡ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು, ಬಟ್ಟೆಗಳೆಲ್ಲ ಮಡಚಿಟ್ಟಿದ್ದೀನಿ. ಹಾಸಿಗೆ ಕವರ್ಗಳೆಲ್ಲ ತೆಗೆದು ವಾಶ್ ಮಾಡಿ ಫುಲ್ಲು ಮನೆ ಕ್ಲೀನಿಂಗು ಮುಗೀತು. ಇದು ನೋಡ್ಬೋದು, ಇಲ್ಲಿ ಚೆರಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದು ಸಣ್ಣ ಹೂ ಇದ್ದಾಗಿಂದನೂ ನಿಮ್ಮ ಜೊತೆಗೆ ನಾನು ತೋರಿಸ್ತಾನೆ ಇದ್ದೀನಿ. ಅಂದರೆ ಹಣ್ಣುಗಳು ನೋಡಿ, ಈ ಥರ ಹೂ ಬಂದಾದಮೇಲೆ ಈ ಥರ ಆಗುತ್ತೆ, ಆಮೇಲೆ ಈ ಥರ ಆಗುತ್ತೆ, ಆಮೇಲೆಲ್ಲ ಕಲರ್ಗಳು ಚೇಂಜ್ ಆಗ್ತಾ ಇರೋದನ್ನು ನೀವೆಲ್ಲರೂ ನೋಡ್ಬೋದು. ಒಂದು ರೀತಿ ಏನೋ ಒಂಥರ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಹಾಕಿ ಬೆಳೆದು ತಿನ್ನೋದ್ರಲ್ಲೇ ಒಂಥರ ಖುಷಿ ಅಂತ ಅನಿಸುತ್ತೆ. ನಾನು ಪದೇ ಅದನ್ನು ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಬನ್ನಿ, ಆಮಟೆಕಾಯಿ ನೋಡಿ ಹೆಂಗೆ ತುಂಬೋಗ್ಬಿಟ್ಟೈತೆ ಗಿಡ, ಬಾರಕ್ಕೆ ಬಗ್ಬಿಟ್ಟೈತೆ ಗಿಡ. ಎಷ್ಟೊಂದು ಬಂದೈತೆ ನೋಡಿ, ಫುಲ್ಲು ಆಮಟೆಕಾಯಿ ಪೂರ್ತಿ. ಹಾಗೆ ವಾಟರ್ ಆ್ಯಪಲ್ ಕೂಡ, ಇದು ಗ್ರೀನ್ ವಾಟರ್ ಆ್ಯಪಲ್ಲು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು. ಫುಲ್ಲು ಫ್ಲವರಿಂಗ್ ಎಲ್ಲ ಆಗಿ ಅರಳಿ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ಆ ಫ್ಲವರ್ ಅರಳಿರೋದನ್ನು ನೋಡೋಕ್ಕೆ ಒಂಥರ ಖುಷಿ. ಮತ್ತು ಅಂಜೂರನೂ ಕೂಡ ಕಲರ್ ಚೇಂಜ್ ಆಗ್ತಾ ಇದೆ, ಬಾಯಿ ಬಿಡ್ತಾ ಇದೆ. ಇಲ್ಲಿ ನೋಡಿ, ಇನ್ನೊಂದು 2-3 ದಿವಸ ಇದು ಏನು ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಹಾರ್ವೆಸ್ಟ್ ಮಾಡೋಕ್ಕಾಗೋದು. ಈಗ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಚೇಂಜ್ ಆಯ್ತೈತೆ. ಒಳಗಡೆ ಪಿಂಕ್ ಕಲರ್, ಅದು ಒಂದೇ ಒಂದು ಗುಲಾಬಿ. ಇದು ಇದರಲ್ಲೊಂದು 3, ಇದರಲ್ಲೊಂದು 2. ಹಾಗೆ ಬನ್ನಿ, ದಾಳಿಂಬೆ ಹಣ್ಣು 3 ಹಣ್ಣುಗಳು ಹಾರ್ವೆಸ್ಟಿಗೆ ಬಂದಿದ್ದಾವೆ. ತೆಗೆಯೋಣ ಅದನ್ನು. ಇನ್ನು ತುಂಬ ದಿನ ಬಿಟ್ಟರೆ ಹೋಗ್ಬಿಡುತ್ತೆ. ಹಂಗೆ ಮಾವಿನ ಹಣ್ಣು ನಾನು ನೋಡಿಕೊಂಡೇ ಇಲ್ಲ. ನೆಟ್ ಬ್ಯಾಗ್ ಹಾಕಿದ್ದೆ, ನೆಟ್ ಬ್ಯಾಗಲ್ಲಿ ಅದು ನೋಡಿಕೊಂಡೇ ಇರಲಿಲ್ಲ ನಾನು, ಹಾಗೆ ಬಿಟ್ಬಿಟ್ಟಿದ್ದೀನಿ. ಫುಲ್ ಕೊಳತು ಹೋಗ್ಬಿಟ್ಟೈತೆ ಹಣ್ಣು ನೋಡಿ. ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ. ನೋಡ್ಬೋದು, ಫುಲ್ ಸೈಜ್ ಬಂದಿದ್ದಾವೆ. ಇದೆಲ್ಲ ತೆಗಿಬೇಕು. ಇದನ್ನು ಈಗ ತೆಗಿಯಲ್ಲ, ಇದೆರಡು ಮಾತ್ರ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎರಡು ದಾಳಿಂಬೆ ತೆಗೆದಿದ್ದೀನಿ, ಇನ್ನೂ ಸುಮಾರಿದ್ದಾವೆ. ಇಲ್ಲಿ ನೋಡ್ಬೋದು, ಅಲ್ಲಿ ಇಲ್ಲಿ
ಇದನ್ನು ತೆಗೆಲೋ ಬೇಡವೋ ಅಂತ ಅನ್ಕೋತಾ ಇದ್ದೀನಿ. ವೆಯ್ಟ್ ಬಂದಿದೆ, ಇದನ್ನು ತೆಗೆದುಬಿಡ್ತೀನಿ ಸ್ನೇಹಿತರೆ. 3 ದಾಳಿಂಬೆ ಹಣ್ಣು ಇನ್ನು ಒಂದಷ್ಟಿದ್ದಾವೆ, ತೆಗಿಬೇಕು. ಇನ್ನು ನಿಂಬೆ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಯಿಗಳಾಗ್ತಾಯಿದೆ. ಫುಲ್ಲು ದಪ್ಪ ಸೈಜು ಅದು. ಮತ್ತು ಮಾವಿನ ಗಿಡದಲ್ಲಿ ಫುಲ್ಲೆಲ್ಲ ಹಾರ್ವೆಸ್ಟ್ ಆಗಿತ್ತು. ಹಾರ್ವೆಸ್ಟ್ ಆದಮೇಲೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಯಿಗಳು ಮತ್ತೆ ಕಚ್ಕೋತಾ ಇದ್ದಾವೆ. ಎಷ್ಟು ಉಳ್ಕೊಳ್ಳುತ್ತೆ ನೋಡಬೇಕು. ಅಂದರೆ ಸಾಮಾನ್ಯವಾಗಿ ಎಲ್ಲ ಕಾಯಿಗಳು ಹೂ ಬಿಟ್ಟಂಥವು ಎಲ್ಲ ಹೂವೇ ಉಳ್ಕೊಳ್ಳಲ್ಲ. ಆಲ್ರೆಡಿ ಈಗ ಇದರಲ್ಲಿ ಈ ಸಲ ನಾನು 1 kg ಮೇಲೇ ತೆಗೆದಿದ್ದೀನಿ. ಸುಮಾರು ವಿಡಿಯೋದಲ್ಲಿ ನಾನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ನೆಗ್ಲೆಕ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಏನಾದರೂ ಬೇರೆ ಕಡೆ ಗಮನ ಇದ್ದು ಹೇಳಲಿಲ್ವ, ನನಗೆ ವಾಯ್ಸ್ ಹೋಗ್ಬಿಟ್ಟಿತ್ತು ಅಂತೇಳ್ಬಿಟ್ಟು, ಹಂಗಾಗಿ ನಾನೊಂದಷ್ಟು ನೋಡ್ಕೊಳ್ಳಿಲ್ಲ. ಹಂಗಾಗಿ ಮಾವಿನ ಹಣ್ಣು ಹೋಯ್ತು. ನೋಡಿ, ಇದು ಆರೆಂಜ್ ನೋಡಿ, ಈ ಥರ ಸೈಜ್ ಬಂದಿದೆ. ಗಿಡನೂ ಕೂಡ ಚೆನ್ನಾಗಿ ಬುಷಿಯಾಗಿ ಬರ್ತಾಯಿದೆ. ಇಲ್ಲಿ ನೋಡಿ, ಮರ್ತೇ ಬಿಟ್ಟಿದ್ದೆ ನಾನು, ಫುಲ್ ಹೋಯ್ತು ಹಣ್ಣು. ನನಗೆ ಬೇಜಾರಾಗ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ತಿನ್ನೋಕೆ ಋಣ ಇಲ್ಲ ಅಷ್ಟೇ. ಬರೀ ಇವಾಗ ಮೇಲೆ ಹೋಗೋಣ. ಸ್ವಲ್ಪ ದ್ರಾಕ್ಷಿಲಿ ಅಂದರೆ ಒಂದು ಬಂಚ್ ಪೂರ್ತಿ ಕೀಳಲ್ಲ, ಅದನ್ನು ನೋಡ್ತೀನಿ. ಅದು ಬಂಚ್ ತೆಗಿಯೋಕ್ಕಾದ್ರೆ ತೆಗಿತೀನಿ, ಇಲ್ಲಾಂದರೆ ಇಲ್ಲ. ಮತ್ತು ಈಗ ಈ ಕಡೆ ಇನ್ನೊಂದು ಗಿಡದಲ್ಲಿ ನಿಮಗೆ ನಾನೊಂದು ತೋರಿಸ್ಬೇಕು ನೋಡಿ. ಸ್ವೀಟ್ ಲೆಮನ್ನು ಯಪ್ಪ ಎಷ್ಟು ಚೆನ್ನಾಗಿ ಕಚ್ಕೊಂಡಿದೆ ಗಿಡದಲ್ಲಿ ಅಂತ ಅಂದರೆ, ಇಲ್ಲಿ ನೋಡಿ, ಫುಲ್ ಕಾಯಿ. ಅದ್ರ ಜೊತೆಗೆ ಹಿಂದೆನೇ ಫ್ಲವರು. ಇಲ್ಲಿ ನೋಡಿ, ಇಲ್ಲಿ ನನಗೆ ಆಶ್ಚರ್ಯ ಈ ಗಿಡ ನೋಡ್ತಾಯಿದ್ರೆ. ಇಲ್ಲಿ ನೋಡಿ ಫುಲ್ಲು ಹೂ. ಈ ಗಿಡ ಭಾರ ಹೆಂಗೆ ತಡ್ಕೊಳತ್ತೆ ಅನ್ನೋದೇ ಈಗ ನನಗೆ ಇರೋದು. ಇಲ್ಲಿ ನೋಡಿ ಸೈಜ್ ಆಯ್ತಾ ತೂಕಕ್ಕೆ ಗಿಡ ಬಗ್ಗಿಬಿಡುತ್ತೆ. ಇನ್ನೂ ಒಂದು 4 ಗಿಡ ನಿಮಗೆ ತೋರಿಸ್ಬೇಕು. ಅದೊಂದು ಸ್ವಲ್ಪ ಫುಲ್ ಫ್ಲವರಿಂಗ್ ಆಗಿ ಅದು ಇನ್ನೊಂದು ಸ್ವಲ್ಪ ಕಾಯಿ ಚೆನ್ನಾಗಿ ಕಾಣಲಿ, ಆಮೇಲೆ ಅದನ್ನು ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಹೂವು, ಹೊಸ ವೆರೈಟಿ ಅವು, ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ, ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಬನ್ನಿ ಈಗ ಮೇಲೆ ಹೋಗೋಣ. ಈಗ ಮೇಲ್ಗಡೆ ಬಂದೆ. ಯಪ್ಪ ಹತ್ತೋದಕ್ಕೆ ಸುಸ್ತಾಗೋಯ್ತು. ಇದರಲ್ಲಿ ಬೀಟ್ರೂಟ್ ಕಲರ್ ಸೀಬೆ, ಇದು 2 ತೆಗಿಬೇಕು ನೋಡಿ. ಈ ಸಲ ಯಾಕೋ ಸೈಜ್ ಸ್ವಲ್ಪ ಸಣ್ಣ ಆಗೋಯ್ತು. ಅಂದರೆ ಕಾಯಿ ಜಾಸ್ತಿ ಬಂತಲ್ಲ, ಹಾಗಾಗಿ ಸೈಜು ಸ್ವಲ್ಪ ನೋಡಿ ದಪ್ಪ ಆದರೆ ಈ ಕಲರ್ ಇರುತ್ತೆ, ಸಣ್ಣದರಲ್ಲಿ ನೋಡಿ ಈ ಕಲರು. ನೋಡೋಣ ತಡೀರಿ, ಆ ಕಡೆ ಇನ್ನೆರಡಿದೆ. ಇದೆರಡನ್ನೂ ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡೆ, ಅದಿನ್ನೂ ಸೈಜ್ ಆಗಬೇಕು. ನೋಡಿ ಇಲ್ಲೆಲ್ಲ ಇದೆ, 1-3 ಅಡಿ ಇದೆ ಅಷ್ಟೇ ಗಿಡ. ಇದು ಕಟ್ ಮಾಡ್ತಾ ಇರ್ತೀನಿ ಅವಾಗವಾಗ, ಹಂಗಾಗಿ. ಚೈನೀಸ್ ಆರೆಂಜ್ ಯಾಕೋ ಈ ಕಲರೇ ಬರಲಿಲ್ಲ. ವಾಟರ್ ಆ್ಯಪಲ್ ಯಾಕೋ ಒಂಥರ ಆಗ್ಬಿಟ್ಟೈತೆ. ಒಂದೇ ಒಂದು ತೆಗ್ತೀನಿ. ಇಲ್ಲಿ ನೋಡಿ, ಎರಡು ವಾಟರ್ ಆ್ಯಪಲ್ ತೆಗೆದಿದ್ದೀನಿ. ನೋಡೋಕ್ಕೆ ಅಂತ ಚಂದ ಸ್ನೇಹಿತರೆ. ಒಂದೇ ಒಂದು ಆರೆಂಜ್. ಇವೆಲ್ಲ ಇನ್ನೂ ಕಲರ್ ಬರಬೇಕು, ಕಲರ್ ಬಂದಮೇಲೆ ತೆಗಿತೀನಿ, ಇಲ್ಲೇ ತೆಗಿಯಲ್ಲ. ಇಷ್ಟು. ಬನ್ನಿ, ಕೆಲವೊಂದಷ್ಟು ಇನ್ನೂ ಹಣ್ಣುಗಳಿದ್ದಾವೆ, ತೆಗೆಯುವ. ಒಂದೇ ಒಂದು ಚೆರಿ ಫುಲ್ ಹಣ್ಣಾಗಿದೆ ನೋಡಿ, ಒಂದೇ ಒಂದು. ಇವತ್ತೊಂಥರ ಏನೋ ಖುಷಿ, ಅಂದರೆ ವೆರೈಟಿ ಆಫ್ ಹಣ್ಣುಗಳನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇರೋದು. ಇನ್ನೂ ಸಣ್ಣ ಸಣ್ಣದೆಲ್ಲ ಇದೆ, ಅಂದರೆ ಇಲ್ಲಿ ಒತ್ತಾಗಿ ಇಟ್ಬಿಟ್ಟಿದ್ದೀನಿ ಗಿಡಗಳು ನೋಡಿ. ಇನ್ನೂ ಇದ್ದಾವೆ ಇದರಲ್ಲಿ ನೋಡಿ, ಫುಲ್ಲು ಹೂವು ಕಾಯಿಗಳೆಲ್ಲ ಇದ್ದಾವೆ.
ನಾನು ಅದನ್ನೊಂದು ಸ್ವಲ್ಪ ಬೇರೆ ಕಡೆಗೆಲ್ಲ ಆದ್ರೂ ಜಾಗ ನೋಡಿ ಇದನ್ನು ಶಿಫ್ಟ್ ಮಾಡಬೇಕು. ಯಾಕೆಂದರೆ ಫುಲ್ ಲೈಟ್ ಆಗ್ತಾ ಇದೆಯಲ್ವ ಗಿಡ, ಕಾಯಿಗಳು ಚೆನ್ನಾಗಿ ಬರುತ್ತೆ ಈಗ. ಮತ್ತು ನನ್ನ ಟೆರೆಸಲ್ಲಿ ಇನ್ನೊಂದು ಏನಪ್ಪ ಅಂದರೆ ತೋರಿಸ್ತೀನಿ ನಿಮಗೆ, ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಫ್ಲವರಿಂಗ್ ಆಗ್ತಾಯಿದೆ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ. ಒಂದಷ್ಟು ಸಪೋಟನೂ ಇದೆ, ಸಪೋಟನೂ ಹಾರ್ವೆಸ್ಟ್ ಮಾಡಿಬಿಡ್ತೀನಿ ಇವತ್ತು. ಒಂದ್ಸಲ ಇಡ್ತೀನಿ. ಈ ಕಡೆ ಒಂದಿದೆ, ಓ ಹಣ್ಣಾಗೋಗೈತೆ ಇದು, ಗಮ್ಮಂತ ಸ್ಮೆಲ್ಲು ನೋಡಿ. ಸೈಜ್ ನೋಡಿ ಎಷ್ಟು ಚೆನ್ನಾಗೈತೆ. ಕಡಿಮೆ ಕಾಯಿ ಇದ್ದಾಗ ತುಂಬ ಸೈಜ್ ಇರುತ್ತೆ. ಇಲ್ಲೊಂದೈತೆ ಅಷ್ಟೇ. ಈ ಸಲದ್ದು ಮುಗೀತು, ಈ ಸೀಸನು ಸಪೋಟ ಮುಗೀತು. ಇನ್ನೊಂದು ಹೊಸ ಸೀಸನ್ಗೆ ಎಲ್ಲ ಫುಲ್ ಕಾಯಿಗಳು ಫ್ಲವರ್ ಆಯ್ತಾ ಇದ್ದಾವೆ. ಒಂದು ಸೈಡ್ ಕಾಯಿಗಳು ಕೂಡ ಆಗ್ತಾಯಿದ್ದಾವೆ. ಇಲ್ಲಿ ನೋಡಿ ಸೀಬೆ, ಕಲರ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಇದು. ಮತ್ತು ಆ ಕಡೆ ಈ ಗಿಡಕ್ಕೆ ಕಸಿ ಮಾಡಿದ್ದೀನಿ ನಾನು ನೋಡಿ, ಲೇಯರ್ ಕಟ್ಟಿಂಗು ಕಸಿ ಮಾಡಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಪ್ರಯತ್ನ ಮಾಡಿದ್ದೀನಿ ಹೆಂಗೆ ಬರುತ್ತೆ ಏನು ಅಂತ. ಈಗ 4 ಡೇಸ್ ಆಯಿತು ನಾನು ಇದನ್ನು ಮಾಡಿ. ನೋಡೋಣ, 1 ತಿಂಗಳು ಇರಬೇಕದು, ಅಂದರೆ ಹತ್ರ 25 ದಿವಸ ಇರಬೇಕು. ನೋಡುವ ಹೆಂಗೆ ಬರುತ್ತೆ ಏನು ಅಂತ. ಫಸ್ಟ್ ಟೈಮ್ ಆ ಥರ ಮಾಡಿರೋದು ನಾನು. ಇಲ್ಲಿ ನೋಡಿ, ಇದು ಸಿಕ್ಕಾಪಟ್ಟೆ ಬಂಚೆ ಬಂದಿದೆ. ಬನ್ನಿ ಡ್ರ್ಯಾಗನ್ ಫ್ರೂಟ್ ತೋರಿಸ್ತೀನಿ ನಿಮಗೆ, ಅಂದರೆ ಫ್ಲವರು. ನಾನು ಇದನ್ನು ಮೊನ್ನೆ ಶಿವಣ್ಣವ್ರು ಬಂದಾಗ ಕಿಳಿಸಾಕ್ಬಿಡೋಣ ಅಂತ ನನಗೆ ಅಂದ್ಕೊಂಡಿದ್ದು. ನೋಡಿದ್ರೆ ಫ್ಲವರ್ ಆಗಿದೆ ಅಕ್ಕ ಅಂತ ಅಂದರು ಅವರು. ಆಮೇಲೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ನೋಡಿ, ನನ್ನ ಟೆರೆಸಲ್ಲಿ ಡ್ರ್ಯಾಗನ್ ಫ್ರೂಟು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಈಗ. ಮತ್ತು ಇದನ್ನೆಲ್ಲ ಮೇಲೆ ಕಟ್ ಮಾಡಿದ್ದೀನಿ. ಕೆಲವೊಂದು ಡ್ರ್ಯಾಗನ್ ಫ್ರೂಟು ಗಿಡ ಬೆಳೆದಕ್ಕೂ ಒಂದಷ್ಟು ಬೇರೆ ಬೇರೆ ಪ್ರೋಸೆಸ್ಗಳಿರ್ತಾವಲ್ಲ, ಅವೆಲ್ಲವೂ ಇರೋದ್ರಿಂದ ಇದನ್ನು ಈ ರೀತಿ ಮಾಡಿದ್ದೀನಿ. ಇದರಲ್ಲೂ ನೋಡಿ ಸೀಬೆ ಗಿಡದಲ್ಲಿ ತುಂಬಾ ಸೀಬೆಕಾಯಿಗಳಾಗ್ತಾ ಇದ್ದಾವೆ. ಇವತ್ತಂತೂ ನನ್ನ ಟೆರೆಸಲ್ಲಿ 1-2 ತುಂಬ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಸೀಬೆ ತುಂಬ ಚೆನ್ನಾಗಿ ಬಂದಿದೆ ಈ ಸಲ. ಇದು ವಾಟರ್ ಆ್ಯಪಲ್ ಗಿಡ, ಚಿಕ್ಕ ಬಕೆಟಲ್ಲಿ ಇದ್ದದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದೆ, ಅಂದರೆ ರಿಪೋರ್ಟ್ ಮಾಡಿದೆ. ಬನ್ನಿ 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 ಬನ್ನಿ. ದ್ರಾಕ್ಷಿ ಕೀಳುವ ಇವಾಗ. ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ, ನೋಡೋಣ ಆಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಪೂರ್ತಿ ಇದು ಹಣ್ಣಾಗಿಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು ಇವಾಗ ಅಂದರೆ, ಈ ಬಂಚ್ ಸಹಿತನೇ ಕಿತ್ತುಬಿಡ್ಲಾ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ ಫುಲ್ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ಸ್ವಲ್ಪ ದಿನ ಬಿಡ್ತೀನಿ, ಹಂಗಾದ್ರೆ ಉದುರೋಗ್ಬಿಡುತ್ತೆ ಹಣ್ಣುಗಳು ಅಂತ ಭಯ ಅಷ್ಟೇ. ಇಲ್ಲ ಹಿಂಗೆ ಕಿತ್ಕೊಂಡ್ಬಿಡ್ತೀನಿ ಒಂದೊಂದು ಹಿಂಗೆ. ನೋಡ್ತೀನಿ, ಒಂದೇ ಒಂದು ಟೇಸ್ಟ್ ಮಾಡ್ತೀನಿ ಫಸ್ಟ್ ಫ್ರೂಟು. ಸೂಪರು. ಅಪ್ಪ ಏನು ಸ್ವೀಟ್ ಇದೆ ಗೊತ್ತಾ, ಅಷ್ಟು ಸ್ವೀಟ್ ಇದೆ ಹಣ್ಣು. ಈಗ ಏನು ಮಾಡ್ತೀನಿ ಅಂದರೆ, ನಾನು ಹಿಂಗೆ ಕಿತ್ಕೋತೀನಿ. ಯಾಕೆಂದರೆ ಅಲ್ಲಿ ಇನ್ನೂ ಇರೋವೆಲ್ಲ ಹೋಗ್ಬಿಡ್ತವೆ ಸುಮ್ಮನೆ. ಅದು ತಿನ್ನೋಕ್ಕಾಗಲ್ಲ, ಕಾಯಿ ಇದ್ದಾಗ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ. ಈಗ ಇದನ್ನು ಹಿಂಗೆ ಕಿತ್ಕೊಂಡ್ರೆ ಅದು ಉಳ್ಕೊಳ್ಳುತ್ತೆ. ಇನ್ನು ಕೆಲವು ಅವನ್ನ ನಾನು ನೆಕ್ಸ್ಟು ತೆಗಿಬೋದು. ನೋಡಿ ಇಷ್ಟು ದ್ರಾಕ್ಷಿ ಕಲರ್ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ಟೇಸ್ಟ್ ಫುಲ್ಲು
ಇಲ್ಲಿ ನೋಡಿ, ಇಲ್ಲೇ ಯಾವುದೋ ಪಕ್ಷಿ ಕುಟ್ಟಿ ತಿನ್ಕತ್ತೈತೆ ಹಣ್ಣು. ಇದನ್ನು ಕಿತ್ಬಿಡ್ತೀನಿ, ಕೀಳಕ್ಕಾಯ್ತಾ ಇಲ್ಲ, ಕತ್ತರಲ್ಲಿ ಕಟ್ ಮಾಡಬೇಕದು. ಜೊತೆಗೆ ಮಲ್ಬರಿನೂ ಒಂದಷ್ಟಿದ್ದಾವೆ, ಮಲ್ಬರಿನೂ ತಿನ್ಕೊಂಡೈತೆ. ಪೀನಟ್ ಬಟರ್, ಇದು ಟೇಸ್ಟ್ ಮಾಡೋಕ್ಕೆ ಹೇಳಿದ್ದೀರಾ? ಒಂದು ವಿಡಿಯೋದಲ್ಲಿ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಎಷ್ಟು ಪೀನಟ್ ಬಟರು. ಇದರಲ್ಲಿ ಒಂದೇ ಒಂದು ಆ್ಯಪಲ್ ಬೇರಿ. ಇದೇನು ತುಂಬ ದಿನ ಬೇಕು ಇದೆಲ್ಲ ಹಾಕೋಕ್ಕೆ. ಈ ಕಡೆ ಹೂವು ಆಗ್ತಾಯಿದೆ ನೋಡಿ, ಫುಲ್ ಕಾಯಿ ಹೂವು. ಬನ್ನಿ, ಇವತ್ತೊಂಥರ ಏನೋ ಖುಷಿ. ಇದನ್ನು ನೋಡಿ, ಹೀಗೆ ನೆಟ್ ಬ್ಯಾಗ್ ಹಾಕಿ ಮತ್ತೆ ಕವರ್ ಮಾಡಿಬಿಟ್ಟೆ. ಅಂದರೆ ಪಕ್ಷಿಗಳು ಪೂರ್ತಿ ತಿಂದರೆ ತೊಂದರೆ ಇಲ್ಲ, ಅರ್ಧ ಬರ್ಧ ತಿಂದು ಕೆಳಗಡೆ ಚೆಲ್ತವೆ, ವೇಸ್ಟ್ ಆಗುತ್ತೆ ಅಂತ ಅಷ್ಟೇ. ತುಂಬ ಜನ ಅದನ್ನು ಹೇಳ್ತೀರಿ, ಅಕ್ಕಿ ಪಕ್ಷಿಗಳಿಗೂ ಸ್ವಲ್ಪ ಬಿಡಿ ಅಂತ. ಅವು ತಿಂದು ಉಳಿಸಿದ್ದನ್ನೇ ನಾವು ತಿನ್ನೋದು. ಬನ್ನಿ, ಇವಾಗ ಎಷ್ಟು ಹಣ್ಣುಗಳು ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇವತ್ತಂತೂ ತುಂಬಾ ಖುಷಿ. ಒಂದೋ ಎರಡೋ ಒಟ್ಟಿನಲ್ಲಿ ಇವತ್ತು ಒಂದಷ್ಟು ಬಗೆ ಬಗೆ ಹಣ್ಣನ್ನು ಇವತ್ತು ಹಾರ್ವೆಸ್ಟ್ ಮಾಡಿರೋದು. ಬ್ಲ್ಯಾಕ್ ಕಲರ್ ದ್ರಾಕ್ಷಿ, ರೆಡ್ ಕಲರ್ ಚೆರಿ, ಸೀಬೆ, ವಾಟರ್ ಆ್ಯಪಲ್ಲು, ಜೊತೆಗೆ ಆ್ಯಪಲ್ ಬೆರಿ, ಪೀನಟ್ ಬಟರು, ಮತ್ತು ಇದು ಮಲ್ಬೆರಿ, ದಾಳಿಂಬೆ, ಗ್ರೀನ್ ಕಲರ್ ದ್ರಾಕ್ಷಿ, ಮತ್ತು ಇದು ರೆಡ್ ಕಲರು ಸೀಬೆ, ಅಂದರೆ ಬೀಟ್ರೂಟ್ ಕಲರ್ ಸೀಬೆ, ಸಪೋಟ, ಆಮೇಲೆ ಇದು ಬುಷಿ ಆರೆಂಜು, ಆಮೇಲೆ ಒಂದೇ ಒಂದು ಚೆರಿ. ಇಷ್ಟು ಹಣ್ಣುಗಳು ಇವತ್ತು ಹಾರ್ವೆಸ್ಟ್ ಆಗಿರೋದು. ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟು. ಹಾಗೆ ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲೂ ಕೂಡ ಶೇರ್ ಮಾಡಿ ಅಂತ ಕೇಳಿಕೊಂಡು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಲ್ವ, ಆದರೆ ಆ ವಿಡಿಯೋನ ಮಾಡ್ತೀನಿ. ಯಾಕೆಂದರೆ ನೋಡ್ತೀನಿ ಅಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನೋಡಿಕೊಂಡು ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.